ಬಟ್ ಇವತ್ತು ನಾವು ತಗೋತಾ ಇರೋ ಜೆರ್ಸಿ ಕವು ಹಾಲು ನಿಂಗೆ ಯಾವ ತರ ಗೊತ್ತಾಗತ್ತೆ ಈ ಪ್ಯಾಕೆಟ್ ಅಲ್ಲಿ ಅದು ಜೆರ್ಸಿ ಕವ್ವ ದೇಸಿ ಕವ್ವ ನಂಗೆ ಗೊತ್ತಾಗಲ್ಲ. ಇನ್ನೊಂದು ಹಾರ್ಮೋನ್ಸ್ ಕೊಡ್ತಾರೆ, ತುಂಬಾ ಡೇಂಜರಸ್. ಅದಕ್ಕೆ ಈ ವ್ಯಾಗನ್ಸ್ ತುಂಬಾ ಈ ಡಿಟಾಕ್ಸ್ ಆಗ್ಬೇಕು, ಬಾಡಿ ಡಿಸೀಸ್ ಕಮ್ಮಿ ಆಗ್ಬೇಕು ಅವ್ರಂತ ಈ ಮಿಲ್ಕ್ ಪ್ರಾಡಕ್ಟ್ಸ್ ದೇ ವಿಲ್ ಅವಾಯ್ಡ್. ಅದಕ್ಕೆ ರೀಪ್ಲೇಸ್ಮೆಂಟ್ ಎ ಟು ಗೀ ಅಂತ ಬಂತು, ಪ್ಯೂರ್ ದೇಸಿ ಕವ್ ಅಂತ. ವಿ ಡೋಂಟ್ ನೋ ಹೌ ಪ್ಯೂರ್ ಇಟ್ ಈಸ್, ಬಟ್ ಮ್ಯಾಕ್ಸಿಮಮ್ 90% ಎ ಟು ಗೀ ಇಸ್ ಸೂಪರ್ ಫುಡ್. ಒಂದು ಟಾಪಿಕ್ ಇದೆ ಸೂಪರ್ ಫುಡ್ಸ್ ಬಗ್ಗೆ. ಸೂಪರ್ ಫುಡ್ಸ್ ಅಲ್ಲಿ ಗೀ ಒಂದು ನಂಬರ್ 1 ಪ್ಲೇಸ್. ಸೊ ಪ್ಲೀಸ್ ಅವಾಯ್ಡ್ ಮಿಲ್ಕ್. ಮಿಲ್ಕ್ ಕೊಟ್ಟಿದ್ರೆ, ಎಗ್ ಕೊಟ್ಟಿದ್ರೇನೆ ಕ್ಯಾಲ್ಸಿಯಂ ಬರುತ್ತೆ, ಅದು ಬರುತ್ತೆ ಚಿಕ್ಕ ಮಕ್ಳಿಗೆ. ನೋ. ಸೊ ಈ ಇನ್ನೊಂದು ಇವತ್ತು ಟಾಪಿಕ್ ಮೈಕ್ರೋಬಯೋಮ್ ಬಗ್ಗೆ. ಮೈಕ್ರೋಬಯೋಮ್ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ನಾವು ತಿಂತಾ ಇರೋ ಈ ಫುಡ್ ಎಲ್ಲ ಡೈಜೆಸ್ಟ್ ಆಗ್ಬೇಕು ಅಂದ್ರೆ ಈ ಸ್ಟಮಕ್ ಏನಾನ ಈ ಗ್ರೈಂಡರ್ ತರ ವರ್ಕ್ ಆಗತ್ತಾ ನಾವು ತಿಂದ ತಕ್ಷಣ? ಈಸ್ ಗ್ರೈಂಡಿಂಗ್ ದ ಫುಡ್ ಇನ್ಸೈಡ್ ದ ಸ್ಟಮಕ್. ಸ್ಟಮಕ್ ಅಲ್ಲಿ ಯಾರು ಗ್ರೈಂಡ್ ಮಾಡ್ತಾ ಇಲ್ಲ, ಸ್ಟಿಲ್ ಇಟ್ ಈಸ್ ಡೈಜೆಸ್ಟಿಂಗ್. ರೀಸನ್ ಏನು? ಕಾರಣ ಏನು? ಇಟ್ ಈಸ್ ಬಿಕಾಸ್ ಆಫ್ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ 2 ಟೈಪ್ಸ್ ಇರುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ. ಒಳ್ಳೆ ಬ್ಯಾಕ್ಟೀರಿಯಾ ಅಂದ್ರೆ ಏನು ಅಂದ್ರೆ ನಾವು ಕೊಡೋ ಈ ಫೈಬರ್ ಇರುತ್ತಲ್ವಾ, ಕಂಪ್ಲೀಟ್ ಫುಡ್ ಅಂದ್ರೆ ಫೈಬರ್ ಜೊತೆಗೆ ತಗೊಂಡೋದು ಕಂಪ್ಲೀಟ್ ಫುಡ್. ನಾವು ಆಪಿಲ್ ಸರ್ಫೇಸ್ ಲೇಯರ್ ಇರುತ್ತಲ್ವಾ, ಮೇಲೆ ಇರೋ ಲೇಯರ್ ಕಟ್ ಮಾಡಿ ತೆಗಿ ಆದ್ಮೇಲೆ ತಿಂದ್ರೆ ಅದು ಕಂಪ್ಲೀಟ್ ಫುಡ್ ಅಲ್ಲ. ಸೊ ಈ ಫೈಬರು ಈ ಬ್ಯಾಕ್ಟೀರಿಯಾಕ್ಕೆ ಆಹಾರ, ಒಳಗಡೆ ಇರೋದು ನಮ್ಗೆ ಆಹಾರ. ಈ ಬ್ಯಾಕ್ಟೀರಿಯಾ ಜೀವನ ಮಾಡ್ಬೇಕು, ಅದು ಸಸ್ಟೈನ್ ಆಗ್ಬೇಕು ಹೊಟ್ಟೆಯಲ್ಲಿ ಅಂದ್ರೆ ಫೈಬರ್ ಕೊಳ್ಳೇಬೇಕು. ಫೈಬರ್ ನಿಮ್ಗೋಸ್ಕರ ಅಲ್ಲ, ಬ್ಯಾಕ್ಟೀರಿಯಾಕೋಸ್ಕರ. ಈ ಬ್ಯಾಕ್ಟೀರಿಯಾ ಇಲ್ಲ ಅಂದ್ರೆ ಡೈಜೆಷನ್ ಆಗಲ್ಲ. ಸೊ ಈ ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿದ್ರೆ ಕೆಟ್ಟ ಬ್ಯಾಕ್ಟೀರಿಯಾ ಕಡಿಮೆ. ಸೊ ಸಪೋಸ್ ಬ್ಯಾಡ್ ಬ್ಯಾಕ್ಟೀರಿಯಾ ಹೆಲಿಕೋಬ್ಯಾಕ್ಟರ್ ಪೈಲೋರಸ್ ಅಂತ ತುಂಬಾ ಜನಕ್ಕೆ ಗೊತ್ತು. ಈ ಒಳ್ಳೆ ಬ್ಯಾಕ್ಟೀರಿಯಾ ಯಾವಾಗ ಕಡಿಮೆ ಆಗುತ್ತೋ ಈ ಹೆಲಿಕೋಬ್ಯಾಕ್ಟರ್ ಏನ್ ಮಾಡುತ್ತೆ? ಅಲ್ಸರ್ ಫಾರ್ಮೇಶನ್. ಸೊ ತುಂಬಾ ಜನ ಆಂಟಿಬಯೋಟಿಕ್ ಒಳ್ಳೆ ಡಾಕ್ಟರ್ ಆಗಿದ್ರೆ ನೆಗಡಿ ಬಂದ್ರೇನು ಆಂಟಿಬಯೋಟಿಕ್, ಜ್ವರ ಬಂದ್ರೇನು ಆಂಟಿಬಯೋಟಿಕ್, ಏನೊಂದು ಚಿಕ್ಕ ಬಂದ್ರೇನು ಆಂಟಿಬಯೋಟಿಕ್ ಕೊಟ್ಟಾಗ ಎಲ್ಲಾ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ಹೊಟ್ಟೆಯಲ್ಲಿ. ಡೋಂಟ್ ಟೇಕ್ ಆಂಟಿಬಯೋಟಿಕ್ಸ್ ರೆಗ್ಯುಲರ್ಲಿ. ಯಾಕಂದ್ರೆ ಅದಕ್ಕೆ ಜೀರ್ಣ ಇದು ಬರ್ನಿಂಗ್ ಸೆನ್ಸೇಷನ್ ಬರಬಾರ್ದು ಅಂತ ಪ್ಯಾಂಟಾಪ್ ಕೊಡ್ತಾರೆ. ಅಲ್ಸರ್ ಬರುತ್ತೆ ಅದಕ್ಕೆ ಇದು ತಗೊಳ್ಳಿ ಅಂತ. ಬಟ್ ನಾವು ನಿಲ್ಸಿದ ತಕ್ಷಣ ಬರ್ನಿಂಗ್ ಆ ತರನೇ ಇರುತ್ತೆ. ನಾವ್ ಏನ್ ಅನ್ಕೊಂತೀವಿ, ಇದು ಇನ್ಫೆಕ್ಷನ್ ಇಂದ ಬಂತು. ಅದಿಲ್ಲ ಪಾಪ, ನಮ್ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ದಟ್ ಈಸ್ ಕಾಲ್ಡ್ ಮೈಕ್ರೋಬಯೋಮ್. ಸೊ ಎಷ್ಟು ಇರುತ್ತೆ ಅಂದ್ರೆ 2000 ವೆರೈಟೀಸ್, 2000 ಟೈಪ್ಸ್ ಇದೆ ಬ್ಯಾಕ್ಟೀರಿಯಾಸ್. ಸೊ ಒಂದೊಂದು ಬ್ಯಾಕ್ಟೀರಿಯಾಕ್ಕೆ ಒಂದೊಂದು ಕೆಲಸ ಇರುತ್ತೆ. ಸೊ ಈ ತರ ಏನ್ಷಿಯಂಟ್ ಪೀಪಲ್ ಅಂದ್ರೆ ಹಿಂದಿನ ಕಾಲದ ಜನ ತುಂಬಾ ಸೈಂಟಿಸ್ಟ್ ತರ ಅವರು ಫರ್ಮೆಂಟೆಡ್ ಫುಡ್ಸ್, ಸದ್ದಿ ಅನ್ನ, ಅಂಬಲಿ, ಓಕೆ, ಫರ್ಮೆಂಟೆಡ್ ಇಡ್ಲಿ, ಫರ್ಮೆಂಟೆಡ್ ದೋಸೆ ಒಂದು ಇನ್ಕ್ಲೂಡ್ ಮಾಡಬೇಕು. ದೋಸೆ ಅಂದ್ರೆ ಪೂರ್ತಿ ದೋಸೆ ತಿನ್ನಬಾರ್ದು, ಒಂದು ದೋಸೆ. ಸಿ ಇಲ್ಲಿ ಒಂದು ಟಾಪಿಕ್ ಇದೆ, ಪ್ರೀಬಯಾಟಿಕ್, ಪ್ರೋಬಯಾಟಿಕ್, ಪೋಸ್ಟ್ ಬಯಾಟಿಕ್ ಅಂತ. ಪ್ರೀಬಯಾಟಿಕ್ ಅಂದ್ರೆ ಬ್ಯಾಕ್ಟೀರಿಯಾನಿ ನಾವು ಪ್ರೀಬಯಾಟಿಕ್ ಅಂತೀವಿ. PRE ಅಂದ್ರೆ ಲೈವ್ ಬ್ಯಾಕ್ಟೀರಿಯಾ. ಓಕೆ. ಪ್ರೋಬಯಾಟಿಕ್ ಅಂದ್ರೆ ಬ್ಯಾಕ್ಟೀರಿಯಾಕ್ಕೆ ನಾವು ಕೊಡ್ತಾ ಇರೋ ಫುಡ್ ಪ್ರೋಬಯಾಟಿಕ್ಸ್ ಅಂತೀವಿ. ಇದು ಪ್ರೋಬಯಾಟಿಕ್ ಅಂದ್ರೆ ತೌಡು, ಅದು ಫೈಬರ್ ಇರುತ್ತಲ್ವಾ, ನಾವು ತಗೊಂಡು ಈ ಫೈಬರ್ ಎಲ್ಲ, ಈ ಓಟ್ಸ್ ಎಲ್ಲ ಪ್ರೋಬಯಾಟಿಕ್, ಈ ಬ್ಯಾಕ್ಟೀರಿಯಾಕ್ ಆಹಾರ. ಪೋಸ್ಟ್ ಬಯಾಟಿಕ್ ಅಂದ್ರೆ ಈ ಬ್ಯಾಕ್ಟೀರಿಯಾ ನಾವು ಯಾವ ತರ ತಿಂತೀವೋ ಅದೇ ತರ ಅದು ಡೈಜೆಸ್ಟ್ ಮಾಡ್ಕೊಂಡು ಫೈಬರ್ನ ಒಂದು ಪ್ರಾಡಕ್ಟ್ಸ್ ರಿಲೀಸ್ ಮಾಡುತ್ತೆ. ಆ ಪ್ರಾಡಕ್ಟ್ಸ್ ನಮ್ಗೆ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಪೋಸ್ಟ್ ಬಯಾಟಿಕ್.
ರಿಮೈನಿಂಗ್ ಫುಡ್ ಆಫ್ ಬ್ಯಾಕ್ಟೀರಿಯಾ ಕನ್ಸ್ಯೂಮ್ ಆದ್ಮೇಲೆ ಕೆಲವೊಂದು ಬೈ ಪ್ರಾಡಕ್ಟ್ಸ್ ಬರುತ್ತೆ, ಅದು ಪೋಸ್ಟ್ ಬಯೋಟಿಕ್. ಇದು ಸಬ್ಜೆಕ್ಟ್ ಯಾಕಂದ್ರೆ ಜಸ್ಟ್ ಬೇಸಿಕ್ಸ್ ಗೋಸ್ಕರ ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಫುಡ್ ಡೈಟ್ ಅಲ್ಲಿ ರೆಗ್ಯುಲರ್ ಆಗಿ ಏನೋ ಒಂದು ಫರ್ಮೆಂಟೆಡ್ ಫುಡ್ ಇರಲೇಬೇಕು. ಅದಕ್ಕೆ ಓಕೆ, ಕರ್ಡ್ ಕ್ಯಾಲರೀಸ್ ಇಂದ ಅವಾಯ್ಡ್ ಮಾಡಿ, ಬಟ್ ಮಜ್ಜಿಗೆ ಯಾವ ತರ ಇರಬೇಕು, ಫುಲ್ ಡೈಲ್ಯೂಟ್ ಆಗಿರ್ಬೇಕು. ಆ ಬ್ಯಾಕ್ಟೀರಿಯಾ 2 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ. ಆ 2 ಬ್ಯಾಕ್ಟೀರಿಯಾ ನಮ್ಗೆ ಒಳ್ಳೆ ಮಾಡುತ್ತೆ ಒಳಗಡೆ. ಅದಕ್ಕೋಸ್ಕರ ಮಜ್ಜಿಗೆ. ಇನ್ನೊಂದು ಬೀಟ್ರೂಟ್ ಕ್ಯಾರೆಟ್ ಕಾಂಜಿಯಲ್ಲಿ 150 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬರುತ್ತೆ, 150. ಅದಕ್ಕೆ ಈ ಫರ್ಮೆಂಟೆಡ್ ಫುಡ್ ಅಲ್ಲಿ ಕ್ಯಾರೆಟ್ ಬೀಟ್ರೂಟ್ ಕಂಜಿ ನಂಬರ್ 1. ಇನ್ನೊಂದಿದೆ ಕಿಮ್ಚಿ ಅಂತ, ಈ ಜಪಾನ್ ಅವರು ನೇಮ್ ಅದು ಕಿಮ್ಚಿ. ಸೊ ಸೌರೆಕಾಟ್ ಅಂದ್ರೆ ಈ ಕ್ಯಾಬೇಜಿ ಫರ್ಮೆಂಟ್ ಮಾಡ್ತಾರೆ. ಜಸ್ಟ್ ಇನ್ಫಾರ್ಮೇಶನ್ ಗೋಸ್ಕರ ಹೇಳ್ತಾ ಇದೀನಿ. ಇಫ್ ಯುವರ್ ಗಟ್ ಈಸ್ ನಾಟ್ ಗುಡ್, ನಮ್ಮ ಹೊಟ್ಟೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರಲ್ಲ. ನೀವು ಏನ್ ತಿಂದ್ರೇನು, ನಾವು ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್. ಫುಡ್ ಅಲ್ಲಿ ಡೆಫಿಷಿಯನ್ಸಿ ಇಲ್ಲ, ಫುಡ್ ಅಲ್ಲಿ ಕ್ಯಾಲ್ಸಿಯಂ B12 ಇದು ಕಮ್ಮಿ ಇಲ್ಲ, ಅದು ಡೈಜೆಸ್ಟ್ ಆಗಿ ಬಾಡಿ ಒಳಗಡೆ ಹೋಗ್ತಾ ಇಲ್ಲ. ಇದು ಡೈಜೆಸ್ಟ್ ಆಗಿ ಸಾಲ್ಯುಬಲ್ ಫಾರ್ಮ್ ಬರ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಬ್ಯಾಕ್ಟೀರಿಯಾ ಇರ್ಬೇಕಲ್ಲಿ. ಅರ್ಥ ಆಯ್ತಾ ಸರ್? ನನ್ಗೆ ಈ B12 ಡೆಫಿಷಿಯನ್ಸಿ ಇದೆ, ಏನ್ ತಿಂದ್ರೆ ಬರುತ್ತೆ, ತಿಂದ್ರೇನು ಬರಲ್ಲ, ಯಾಕಂದ್ರೆ ಅದು ಡೈಜೆಸ್ಟ್ ಮಾಡೋ ಬ್ಯಾಕ್ಟೀರಿಯಾ ಇಲ್ಲ ನಮ್ಮ ಹೊಟ್ಟೆದಲ್ಲಿ. ಅದಕ್ಕೆ ಇವತ್ತು ಅಡ್ವಾನ್ಸ್ಡ್ ಸೈನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಎಂಡೋಗ್ಯಾಸ್ಟ್ರಾಲಜಿಸ್ಟ್ ನಮ್ಮ ಹೆಲ್ತ್ ಗಟ್ ಚೆನ್ನಾಗಿದ್ರೆ ಡಿಸೀಸು ಬರಲ್ಲ ಅಂತ. ಒಂದು ರೆವಲ್ಯೂಷನ್ ಆಗಿದೆ. ಸ್ಟಿಲ್ ದೇ ಆರ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್. ಸೊ ಕೆಲವೊಂದು ಬ್ಯಾಕ್ಟೀರಿಯಾ ಹೊಟ್ಟೆ ಒಳಗಡೆ ಇದ್ರೆ ಕ್ಯಾನ್ಸರು ಬರಲ್ಲ, ಇದು ಪ್ರೂವ್ಡ್. ಇದು ಏನ್ ಬ್ಯಾಕ್ಟೀರಿಯಾ ಅಂದ್ರೆ ರಿಸರ್ಚ್ ಮಾಡಿ, ಒಂದು ಫರ್ಟಿಲೈಸಿಂಗ್ ಗೋಸ್ಕರ ಇದು ಈ ಸಾಯಿಲ್ ಎಲ್ಲ ಫರ್ಟೈಲ್ ಆಗ್ಬೇಕು ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಕೊಡ್ತಾರೆ, ಇದು ಮಲ್ಟಿಪ್ಲೈ ಮಾಡಿ ಅಂತ. ಅದು ಆಕ್ಸಿಡೆಂಟ್ ಆಗಿ ತಗೊಂಡು ಒಬ್ರಿಬ್ರಿಗೆ ಕ್ಯಾನ್ಸರ್ ಕ್ಯೂರ್ ಆಯ್ತು. ಆದ್ಮೇಲೆ ರಿಸರ್ಚ್ ಮಾಡಿದ್ದಾರೆ, ಇದು ಬ್ಯಾಕ್ಟೀರಿಯಾ ಅದು ಫರ್ಟಿಲೈಸಿಂಗ್ ಗೋಸ್ಕರ ಕೊಟ್ಟಿದ್ರೆ ಇವ್ರಿಗೆ ಕ್ಯೂರ್ ಆಯ್ತು ಅಂತ ನೋಡಿದ್ರೆ ಆ ಬ್ಯಾಕ್ಟೀರಿಯಾದಿಂದ ಕ್ಯಾನ್ಸರ್ ಬರಲ್ಲ ಅಂತ. ಸೊ ಅದಕ್ಕೆ ಚಿಕ್ಕ ಮಕ್ಕಳನ್ನ ಈ ಬ್ಯಾಕ್ಟೀರಿಯಾಕೋಸ್ಕರನೇ ಎಕ್ಸ್ಪೋಸ್ ಆಗ್ಬೇಕು ಎರ್ತಿಂಗು. ಅವರು ನೋಡಿ ಚಿಕ್ಕ ಮಕ್ಕಳು ಈ ಮಣ್ಣು ಇದು ನೋಡಿದ್ರೆ ಅಟ್ರಾಕ್ಟ್ ಆಗ್ತಾರೆ, ಯಾಕಂದ್ರೆ ಅದು ಸಹಜ. ದೇ ವಿಲ್ ಗೋ ಅಂಡ್ ಕೀಪ್ ಹ್ಯಾಂಡ್ಸ್ ಇನ್ ಮಡ್. ನಾವು ಗಲೀಜ್ ಇಂಡೈರೆಕ್ಟ್ ಆಗಿ ಅದು ವ್ಯಾಕ್ಸಿನ್, ಅವ್ರಿಗೆ ರೆಸಿಸ್ಟೆನ್ಸ್ ಬರುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಬರುತ್ತೆ. ಬಟ್ ನಮ್ಗೂ ಗೊತ್ತಿಲ್ಲ ಅದು ಏನು ಅಂತ. ಸೊ ಚಪ್ಪಲಿ ಹಾಕೊಳ್ಳಿ, ಮಣ್ ಟಚ್ ಮಾಡಬಾರ್ದು, ಎರ್ತ್ಗೆ ಸನ್ಗೆ ಎಕ್ಸ್ಪೋಸ್ ಆಗ್ಬಾರ್ದು, ಮನೆ ಒಳಗಡೆ ಆರಾಮಾಗಿರಿ. ಇದು ಒಂಥರ ಪ್ಯಾಂಪರ್ಡ್. ವಿ ಥಿಂಕ್ ವಿ ಆರ್ ಪ್ಯಾಂಪರಿಂಗ್, ವಿ ಆರ್ ಟೇಕಿಂಗ್ ಕೇರ್. ನೋ, ಯು ಆರ್ ಸ್ಪಾಯಿಲಿಂಗ್ ಈಸ್ ಹೆಲ್ತ್. ಸೊ ಇಟ್ಸ್ ಟಾಪಿಕ್ ಡೈವರ್ಟೆಡ್. ಏನಂದ್ರೆ ಸ್ಟಾರ್ಟಿಂಗ್ ವಿತ್ ಬಟರ್ ಮಿಲ್ಕ್ ಅವಾಗ ಒನ್ಸ್ ಇನ್ ಎ ವೈಲ್ ಆರ್ ಡೈಲಿ ಥಿಕ್ ಆಗಿ ತಗೋಬಾರ್ದು. ಯು ಶುಡ್ ನಾಟ್ ಟೇಕ್ ಕಾನ್ಸಂಟ್ರೇಟೆಡ್ ಫಾರ್ಮ್, ಡೈಲ್ಯೂಟ್ ಫುಲ್. 1-2 ಸ್ಪೂನ್ ಕರ್ಡ್ ಹಾಕಿ, ಮೊಸರು ಹಾಕಿ, 1/2 ಲೀಟರ್ ವಾಟರ್ ಅಲ್ಲಿ ತಗೊಂಡಿದ್ರೆ ಸಾಕು, ಬ್ಯಾಕ್ಟೀರಿಯಾ ಬರುತ್ತೆ. ಇನ್ನೂ ಒಳ್ಳೆ ಬ್ಯಾಕ್ಟೀರಿಯಾ ಬರಬೇಕು ಅಂದ್ರೆ ಕ್ಯಾರೆಟ್ ಬೀಟ್ರೂಟ್ ಕಂಜಿ ತಗೊಳ್ಳಿ. ಪ್ರೋಬಯಾಟಿಕ್ಸ್ ಅನ್ನೋದು ದೊಡ್ಡ ಟಾಪಿಕ್ ಇವಾಗ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಮೆಡಿಸಿನ್ ಆಲ್ಸೋ ರೀಸೆಂಟ್ಲಿ ಡೆವಲಪಿಂಗ್. ಸರ್ ಡಾಕ್ಟರ್ಸ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಸೊ ಒಂದ್ ಮೈಕ್ರೋಬಯಾಲಜಿಸ್ಟ್ ರಿಸರ್ಚ್ ಮಾಡಿ ಏನ್ ಕೇಳಿದ್ರೆ ಅಂದ್ರೆ, ನಾವು ನಮ್ಗೋಸ್ಕರ ತಿಂತಾ ಇಲ್ಲ, ಆ ಬ್ಯಾಕ್ಟೀರಿಯಾ ಕೇಳ್ತಾ ಇದೆ, ಅದಕ್ಕಿಂತ ಕ್ರೇವಿಂಗ್ಸ್ ಬರ್ತಾ ಇದೆ ನನ್ಗೆ ತಿನ್ಬೇಕು ಅಂತ. ಯು ಆರ್ ನಾಟ್ ಈಟಿಂಗ್, ಇಟ್ ಈಸ್ ಈಟಿಂಗ್. ಸೊ ಪಿಕಿಲ್ಸ್ ಅಲ್ಲಿನೂ ಬ್ಯಾಕ್ಟೀರಿಯಾ ಇದೆ.
ಬಟ್ ನಮ್ಗೆ ಒಂದು ಅಭ್ಯಾಸ ಏನಂದ್ರೆ ತುಂಬಾ ರೈಸ್ ಹಾಕೊಂಡು ಜಸ್ಟ್ ಒಂಚೂರು ಟೇಸ್ಟ್ಗೋಸ್ಕರನೇ, ಆ ಬ್ಯಾಕ್ಟೀರಿಯಾಕೋಸ್ಕರ ಒಂಚೂರು ತಗೋಬೇಕಷ್ಟೇ ಪಿಕಿಲ್ಸ್. ಓಕೆ, ಪಿಕಿಲ್ಸ್ ಆಲ್ಸೋ ಪ್ರೋಬಯೋಟಿಕ್. ಮಜ್ಜಿಗೆ, ದಟ್ ನಾಟ್ ಸ್ವೀಟ್, ಬಿಟ್ಟರ್ ಅಂದ್ರ పుల్లగా ఉండాలి, పుల్ల మజ్జిగ. సో ಇದು ಪ್ರೋಬಯೋಟಿಕ್. ಪ್ರೋ, ಪ್ರೀ, ಪೋಸ್ಟ್ ಬಯೋಟಿಕ್. ಇಡ್ಲಿ ದೋಸೆ ಅಲ್ಲಿ ಪೋಸ್ಟ್ ಬಯೋಟಿಕ್ ಇರುತ್ತೆ, ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಬ್ಯಾಕ್ಟೀರಿಯಾ ಇಂದ ರಿಲೀಸ್ ಆಗಿರೋ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ನಾವು ಕನ್ಸ್ಯೂಮ್ ಮಾಡ್ತೀವಿ. ಬಟ್ ಇಫ್ ಯು ಈಟ್ 4 ಇಡ್ಲಿ 5 ಇಡ್ಲಿ, ದಟ್ ಈಸ್ ಡೇಂಜರಸ್. ಒಂದೇ ಒಂದು ಇಡ್ಲಿ, ಒಂದೇ ಒಂದು ದೋಸೆ ಅಷ್ಟೇ. ಓಕೆನಾ? ಸೊ ಇವತ್ತು ತುಂಬಾ ಕಂಪನೀಸು ಈ ಪ್ರೋಬಯೋಟಿಕ್ ಅಂತ ಪ್ರಿಪೇರ್ ಮಾಡಿ ಪೌಡರ್ ಫಾರ್ಮ್ ಅಲ್ಲಿ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದು ಏನು ಬೇಕಾಗಲ್ಲ. ಯು ಜಸ್ಟ್ ಪ್ರಿಪೇರ್ ಬೀಟ್ರೂಟ್, ಕ್ಯಾರೆಟ್, ವಾಟರ್ ಅಲ್ಲಿ ಹಾಕೊಂಡು ಒಂದು ಸ್ಪೈಸ್ ಮಿಕ್ಸ್ ಮಾಡಿ ಒಂದು 4-5 ಡೇಸ್ಗೆ ರೆಡಿ ಆಗುತ್ತೆ. ಯು ಕ್ಯಾನ್ ಕನ್ಸ್ಯೂಮ್ 2 ವೀಕ್ಸ್. ಓಕೆ, ಗ್ಯಾಸ್ ಇದ್ರೆ ಗ್ಯಾಸ್. ಈ ಗ್ಯಾಸ್ ಯಾವ ತರ ಬರುತ್ತೋ ಗೊತ್ತಾ? ಈ ಒಳ್ಳೆ ಬ್ಯಾಕ್ಟೀರಿಯಾ ಇಲ್ಲ ಅಂದ್ರೆ ಡೈಜೆಷನ್ ಆಗಲ್ಲ, ಅದರಿಂದಾನೇ ಗ್ಯಾಸ್ ಬರೋದು. ಅಲ್ಸರು ಅದೇ, ಒಳ್ಳೆ ಬ್ಯಾಕ್ಟೀರಿಯಾ ಇದ್ರೆ ಅದು ಮ್ಯೂಸಿನ್ ಅಂತ ಒಂದು ಲೇಯರ್ ಮಾಡುತ್ತೆ, ಅದರಿಂದ ಅಲ್ಸರೇ ಬರಲ್ಲ. ಈ ಸಲಾಡ್ ತಿಂದ್ರೆ ಈ ಸಲಾಡು ಆ ಬ್ಯಾಕ್ಟೀರಿಯಾಕ್ಕೆ ಫುಡ್. ಸೊ ಇನ್ನೊಂದು ಸರ್ಜರಿ ಮಾಡಿಸಿದ್ದಾರೆ. ಯಾರು ಹೆಲ್ದಿ ಆಗಿದಾರೋ, ಹ್ಯಾಪಿ ಆಗಿದಾರೋ ಮೈಂಡ್ ಆಗಿ, ಸೊ ದೇ ಟೆಸ್ಟೆಡ್ ಒಂದು 100 ಮೆಂಬರ್ಸ್ ಸ್ಟೂಲ್ ಟೆಸ್ಟ್ ಅಂತ. ಅವ್ರ ಮಲದಲ್ಲಿ ಯಾವ ತರ ಬ್ಯಾಕ್ಟೀರಿಯಾ ಇದೆ, ಏನೇನು ವೆರೈಟೀಸ್ ಇದೆ ಅಂತ. ಇದು ಒಂದು ಸರ್ಜರಿ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಬ್ಯಾಕ್ಟೀರಿಯಾ ಇರೋರ್ ಮಲ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ಹೆಲ್ತ್ನು ಬೆನಿಫಿಟ್ ಆಗ್ತಾ ಇದೆ. ಬಟ್ ಇಟ್ಸ್ ಆಕ್ವರ್ಡ್. ಯು ನೋ ನೀಡ್ ಫಾರ್ ದಿಸ್ ಟ್ರಾನ್ಸ್ಫರ್ಮೇಶನ್ ಆಫ್ ಇದು ಒಬ್ಬರು ಸ್ಟೂಲ್ ಇನ್ನೊಬ್ರಿಗೆ ಆಗ್ಬೇಕು ಅಂತ. ಸೊ ಫಸ್ಟ್ ಪಾಯಿಂಟ್, ಈ ಬ್ಯಾಕ್ಟೀರಿಯಾ ಸಸ್ಟೈನ್ ಆಗ್ಬೇಕು ಹೊಟ್ಟೆ ಒಳಗಡೆ ಅಂದ್ರೆ ತುಂಬಾ ಬ್ಯಾಕ್ಟೀರಿಯಾ ಸ್ಟ್ರೆಸ್ ಇಂದ ಡೆತ್ ಆಗುತ್ತೆ. ನಮ್ಮ ಸ್ಟ್ರೆಸ್ ಜಾಸ್ತಿ ಇದೆ ಅಂದ್ರೆ ಇಟ್ ವಿಲ್ ಡೈ. ಸೆಕೆಂಡ್ ಪಾಯಿಂಟ್, ಇಫ್ ಯು ಆರ್ ಮೇಂಟೈನಿಂಗ್ ಅಸಿಡಿಕ್, ನಾವು ತುಂಬಾ ಪ್ರಾಸೆಸ್ಡ್ ಫುಡ್ ತಗೊಂಡಿದ್ರೆ ಹೊಟ್ಟೆಯಲ್ಲಿ ಆ ಆಸಿಡ್ ಸ್ಟೇಟ್ ಬರುತ್ತೆ, ಅದರಿಂದಾನು ಒಳ್ಳೆ ಬ್ಯಾಕ್ಟೀರಿಯಾ ಡೆತ್ ಆಗುತ್ತೆ. ಥರ್ಡ್ ಪಾಯಿಂಟ್, ಇಫ್ ಯು ಆರ್ ನಾಟ್ ಟೇಕಿಂಗ್, ನಾವು ಫೈಬರ್ ಇರೋ ಫುಡ್ ತಗೊಂಡಿಲ್ಲ ಅಂದ್ರೇನು ಅದರಿಂದಾನು ಒಳ್ಳೆ ಬ್ಯಾಕ್ಟೀರಿಯಾ ಸಸ್ಟೈನ್ ಮಾಡಕ್ ಆಗಲ್ಲ. ಫೋರ್ತ್ ಪಾಯಿಂಟ್, ತುಂಬಾ ಯಾರು ಆಂಟಿಬಯೋಟಿಕ್ಸ್ ತಗೊಂತಾ ಇರ್ತಾರೋ ಅವರು ಹೆಲ್ತ್ ಡೇ ಬೈ ಡೇ ಇಟ್ ವಿಲ್ ಗೋ ಡೌನ್. ಒಂದು ಬ್ಯಾಕ್ಟೀರಿಯಾ ಕಾಲನಿ ಡೆವಲಪ್ ಆಗ್ಬೇಕು ಅಂದ್ರೆ ಮಿನಿಮಮ್ 45 days to 60 days ಆಗುತ್ತೆ. ಡೈಲಿ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಬಟರ್ ಮಿಲ್ಕ್, ಬಟ್ ಅದು 1-2 ಕಾಲನಿ ದೊಡ್ಡ ಆಗ್ಬೇಕಲ್ವಾ, ಅದು ಸಂಖ್ಯೆ ದೊಡ್ಡ ಆಗ್ಬೇಕು ಅಂದ್ರೆ 45 days ಇಟ್ ವಿಲ್ ಟೇಕ್. ಓಕೆ, ಇಫ್ ಯು ಈಟ್ ಶುಗರ್ ತಗೊಂಡಿದ್ರೆ ಈ ಕೆಟ್ಟೋ ಬ್ಯಾಕ್ಟೀರಿಯಾಕ್ಕೆ ಫುಡ್ ಅದು ಶುಗರ್. ನೀವು ನೋಡಿ, ಶುಗರು, ಈ ಸ್ವೀಟು ಏನನ್ನ ಇದ್ರೆ ಸರ್ಫೇಸ್, ಈವನ್ ಇಫ್ ಇಟ್ ಇಸ್ ಅಟ್ಮಾಸ್ಫಿಯರ್, ಓಪನ್ ಏರ್ ಅಲ್ಲಿ ಇದ್ರೇನು ತುಂಬಾ ಗಲೀಜ್ ಸ್ಮೆಲ್ ಬರುತ್ತೆ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾ ಎಲ್ಲ ಡೆವಲಪ್ ಆಗುತ್ತೆ. ಡೋಂಟ್ ಟೇಕ್ ಟೂ ಮಚ್ ಶುಗರ್, ಇಟ್ ವಿಲ್ ಡೆವಲಪ್ ಬ್ಯಾಡ್ ಬ್ಯಾಕ್ಟೀರಿಯಾ ಇನ್ಸೈಡ್ ಯುವರ್ ಸ್ಟಮಕ್. ಸೊ ನನ್ನ ಉದ್ದೇಶ ಏನಂದ್ರೆ, ಫಸ್ಟ್ ಅಟ್ಲೀಸ್ಟ್ ನೀವು ಒಂದು 45 days to 60 days ಈ ಡಿಟಾಕ್ಸ್ ಮಾಡಿದ್ರೆ, ವಿತೌಟ್ ಶುಗರ್, ವಾಟರ್, ಸ್ಲೋ ಈಟಿಂಗ್, ಓನ್ಲಿ ದಿ ಸಲಾಡ್ಸ್, ಯುವರ್ BP ವಿಲ್ ರಿವರ್ಸ್. ನನ್ಗೆ 145 150 ಇತ್ತು, ಒಂದು 2 weeks 3 weeksಗೆ 125 to 130 ಆಟೋಮ್ಯಾಟಿಕ್ ಆಗಿ ಕಡಿಮೆ. ಅದು BP ಇಲ್ಲ, ಅದು ನಾರ್ಮಲ್ ಅದು. ಸೊ ಆ ತರ ನಿಮ್ಗೆ ಒಂದು 30 days ಬಾಡಿ ಇಟ್ ವಿಲ್ ಟ್ರೈ ಟು ಅಕಾಮಡೇಟ್. 30 days ಏನು ರಿಸಲ್ಟ್ ಸಿಗಲ್ಲ, ಕೆಲವರಿಗೆ ಸಿಗುತ್ತೆ 20 daysಗೆ, ಕೆಲವರಿಗೆ 30 days ಆಗುತ್ತೆ. ಬಟ್ ಫಾರ್ 1 month ನಥಿಂಗ್ ಹ್ಯಾಪೆಂಡ್. ನಾನು ಸಿನ್ಸಿಯರ್ ಆಗಿ ಈ ಸಲಾಡ್ಸು, ಈ ವಾಟರ್, ಸ್ಲೋ ಈಟಿಂಗು, ಈ ಶುಗರ್ ಕಟ್ ಮಾಡಿ, ಈ ಮಿಲ್ಕ್ ಕಟ್ ಮಾಡಿ, ಇದೇ ತರ ಮಾಡ್ತಾ ಮಾಡ್ತಾ 1 month ಏನಾಗಿಲ್ಲ. ಬಟ್
ನೆಕ್ಸ್ಟ್ ಮಂತ್ಗೆ 10 ಕಿಲೋಸ್ ಹೆಲ್ದಿಯಾಗಿ ರಿಡ್ಯೂಸ್ ಆಯ್ತು. ಇವತ್ತು ಐ ಆಮ್ ಫೀಲಿಂಗ್ ವೆರಿ ಎನರ್ಜೆಟಿಕ್. ಅಂದ್ರೆ ನಾವು ಒಂದು 3 ಅವರ್ಸ್ 4 ಅವರ್ಸ್ ಈ ಬ್ಯಾಡ್ಮಿಂಟನ್ ಎಲ್ಲ ಸ್ಪೋರ್ಟ್ಸ್, ಇಫ್ ಐ ಪ್ಲೇ ಆಲ್ಸೋ ಐ ಆಮ್ ನಾಟ್ ಫೀಲಿಂಗ್ ಟೈರ್ಡ್. ಏಜು ರಿವರ್ಸನಿಂಗ್ ಆಗುತ್ತೆ. ದೆನ್ 1-2 ಮಂತ್ಸ್ ಕಂಟಿನ್ಯೂ ಮಾಡಿ ಆದ್ಮೇಲೆ ಒಂದು 1 ಮಂತ್ ಊಟ ಕಡಿಮೆ, ಸಲಾಡು 50%, processed food 50%. ಸೊ ಮೈ ಸಜೆಷನ್ ಇಸ್ ಎವ್ರಿ 6 ಮಂತ್ಸ್ ಒಂದು 2 ಮಂತ್ಸ್ ಈ ತರ ಮಾಡಿದ್ರೆ ನಿಮ್ಗೆ ಏನ್ ಡಿಸೀಸು ಬರಲ್ಲ. ಸೊ ಮೈಕ್ರೋಬಯೋಮ್, ಸೊ ಪ್ರೋಬಯೋಟಿಕ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದ್ ಇಂಪಾರ್ಟೆನ್ಸ್ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾನೆ. ಇಫ್ ಯುವರ್ ಮೈಕ್ರೋಬಯೋಮ್ ಇಸ್ ವೆರಿ ಗುಡ್, ಮೆಟಬಾಲಿಸಮ್ ತುಂಬಾ ಆಗುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಯು ವಿಲ್ ಲೂಸ್ ದ ಫ್ಯಾಟ್. ಇಫ್ ಯುವರ್ ಗಟ್ ಈಸ್ ಹ್ಯಾಪಿ, ಯುವರ್ ಬ್ರೈನ್ ವಿಲ್ ಬಿ ಹ್ಯಾಪಿ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾದಿಂದ ಒಂದು ಒಳ್ಳೆ ಎಂಜೈಮ್ಸ್ ರಿಲೀಸ್ ಆಗಿ ದಟ್ ಹ್ಯಾಪಿ ಸ್ಟೇಟ್ ಆಲ್ಸೋ ಇಟ್ ವಿಲ್ ಗಿವ್. Gut is called ಹೊಟ್ಟೆದಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿಲ್ಲ, ಅಸಿಡಿಕ್ ಆಗಿದ್ರೆ Yes, sir. when it is in milk form, it is not a superfood. When Yes, it is sir. when it is become butter and ghee is a number 1 superfood in the world. Anything which is in white color, so yellow color, ghee is very healthy. Yes, sir, right, sir, right. If you burn the ghee, 1 gram ghee burn ಮಾಡಿದ್ರೆ ಅಗ್ನಿಯದಲ್ಲಿ ಹಾಕಿದ್ರೆ it will release 100 liters of oxygen. So if you are in hungry, first if you eat ghee, ಒಳ್ಳೆ ಆಕ್ಸಿಜನ್ ರಿಲೀಸ್ ಆಗುತ್ತೆ ಆ ಆಸಿಡ್ ಇಂದ. ಹೈಲಿ ಹೈಪರ್ಬೇರಿಕ್ ಅಂತ ಇರುತ್ತೆ. ಸಿ ಅಟ್ಮಾಸ್ಫಿಯರ್ ಅಲ್ಲಿ ಏರ್ ಕಡಿಮೆ ಇದ್ರೆ, ಇವತ್ತು ಪ್ಯಾಕೆಟ್ ಅಲ್ಲಿ ಏರ್ ಇರಲ್ಲ, ಆಕ್ಸಿಜನ್ ಇರಲ್ಲ, ಅದರಿಂದಾನೇ ಈ ಫಂಗಸ್ ಎಲ್ಲ ಬರೋದು. ಹೌದು ಸರ್. ಕ್ಲೋಸ್ಡ್ ಕಂಟೈನರ್ಸ್ ಅಂತ. ಇಫ್ ಆಕ್ಸಿಜನ್ ರಿಚ್, ಆಕ್ಸಿಜನ್ ತುಂಬಾ ಇದ್ರೆ ಈ ಬ್ಯಾಕ್ಟೀರಿಯಾ, ಈ ವೈರಸಸ್ ಜೀವನಕ್ಕೆ ಆಗಲ್ಲ. ಹೈಪರ್ಬೇರಿಕ್ ಕಂಡೀಷನ್ ಅಂತೀವಿ ಅಲ್ವಾ. ಹೌದು ಸರ್, ಹೌದು ಸರ್. ಸೊ ದಟ್ಸ್ ವೈ ಈ ಓನ್ಲಿ ಗುಡ್ ಬ್ಯಾಕ್ಟೀರಿಯಾ ವಿಲ್ ಸಸ್ಟೈನ್. ಇಫ್ ಯು ಟೇಕ್ ಘೀ ವಿತ್ ಆ ಹಸು ಆಗ್ತಾ ಇರುತ್ತಲ್ವಾ, ಟೂ ಮಚ್ ಹಂಗ್ರಿ, ಆ ಟೈಮಲ್ಲಿ ನೀವು ತಗೊಂಡಿದ್ರೆ ಘೀ 1 ಸ್ಪೂನು, ಇಟ್ ಈಸ್ ಹೈಲಿ ಬೆನಿಫಿಷಿಯಲ್. they told it will prevent 300 diseases. Actually ghee ಜಾಸ್ತಿ ತಗೊಂಡಿದ್ರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಟ್ ಯು ಶುಡ್ ನಾಟ್ ಕ್ರಾಸ್ ಮೋರ್ ದನ್ 6 ಸ್ಪೂನ್ಸ್ ಇನ್ ಅದು ಎಕ್ಸ್ಪೆರಿಮೆಂಟ್ಸ್ ಮಾಡಿ. ಸೊ ನೀವು ಡೈಲಿ ಮಿನಿಮಮ್ ಎಷ್ಟು ತಗೋಬೇಕು ಅಂದ್ರೆ 2 ಟೀ ಸ್ಪೂನ್ಸ್, ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ 6 ಟೀ ಸ್ಪೂನ್ಸ್. ಸಲಾಡ್ಸ್ ಆಡ್ 1 ಟೀ ಸ್ಪೂನ್ ಮಾರ್ನಿಂಗ್, 1 ಟೀ ಸ್ಪೂನ್ ಈವ್ನಿಂಗ್ ಆಲ್ಸೋ. ಒಂದು ಅರ್ಥ ಮಾಡ್ಕೋಬೇಕು, ಒಂದು 6 ಅವರ್ಸ್ ಆದ್ಮೇಲೆ ಡೈಜೆಷನ್ ಆಗಲ್ಲ ಅಂದ್ರೆ ಎಷ್ಟು ಸ್ಮೆಲ್ ಬರುತ್ತೆ. ಕರೆಕ್ಟ್ ಸರ್. ನಾವು ಅದು ಎಕ್ಸ್ಕ್ರೀಟೇ ಆಗಿಲ್ಲ, ಹೊರಗಡೆನೆ ಹೋಗಿಲ್ಲ, ತಿರ್ಗಾ ಇನ್ನೊಂದ್ಸಲ ತಿಂತೀವಿ, ಅದು ಇರುತ್ತೆ ಇದು ಇರುತ್ತೆ, ಒಂದು ವಾಯು ಬ್ಯಾಡ್ ಗ್ಯಾಸಸ್ ಎಲ್ಲ ರಿಲೀಸ್ ಆಗಿ, ಟಾಕ್ಸಿನ್ಸ್ ಆಗಿ, ಫ್ರೀ ರ್ಯಾಡಿಕಲ್ಸ್ ಆಗಿ, ಅದೇ ಡಿಸೀಸ್. ನಾವೇನ್ ಅನ್ಕೊಂತೀವಿ, ಓಕೆ ನಾವು ತುಂಬಾ ಒಳ್ಳೆ ಫುಡ್ ತಿಂದ್ವಿ ಅಂತ ಅನ್ಕೊಂತೀವಿ. ಬಟ್ ಫ್ಯಾಕ್ಟ್ ಏನಂದ್ರೆ ಯು ಆರ್ ಸ್ಪಾಯ್ಲಿಂಗ್. ಕರೆಕ್ಟ್ ಸೊ ಸರ್. ಫುಡ್ ಕ್ವಾಂಟಿಟಿ ಇಸ್ ವೆರಿ ಡೇಂಜರಸ್. ಇನ್ನೊಂದು ಇದು ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಪ್ರಾಸೆಸ್ ಸರ್. ಪಪ್ಪು, ರಸ, ಸಾಂಬಾರು, ಫ್ರೈ ಎಲ್ಲ ಪ್ರಾಸೆಸ್. ನಾವು ಸಲಾಡು ಒಂದೇ ಒಂದು ಕ್ಯಾರೆಟ್, ಒಂದೇ ಒಂದು ತೀರಾ ಏನೋ ಸ್ಟೈಲ್. ರೈಟ್, ಕರೆಕ್ಟ್. ರೆಸ್ಟೋರೆಂಟ್ ಅಲ್ಲಿ ಕೊಡ್ತಾರಲ್ವಾ, ಒಂದು ಆನಿಯನ್ ಪೀಸು, ಒಂದು ಕ್ಯಾರೆಟ್ ಪೀಸು, ಒಂದು ಕುಕ್ಕುಂಬರು, ಕಲರ್ಫುಲ್ ಆಗಿರ್ಬೇಕಂತ. ಸೊ ರಿಯಾಲಿಟಿ ಏನಂದ್ರೆ ಅದು 70% ಇರ್ಬೇಕು, ಇದು 30% ಇರ್ಬೇಕು. ನಾವು ಅದು ರಿವರ್ಸ್ ಮಾಡ್ತಾ ಇದ್ವಿ. ಕರೆಕ್ಟ್ ಸರ್, ಕರೆಕ್ಟ್.
ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಸೆಸ್ಡ್ ಫುಡ್ ಆಫ್ಟರ್ 60 ಡೇಸ್ ಯು ಟೇಕ್. ಒಂದು 60 ಡೇಸ್ 2 ತಿಂಗಳಾದ್ಮೇಲೆ ತಗೊಳ್ಳಿ. ಬಟ್ ಡಿಟಾಕ್ಸ್ ಕಂಪ್ಲೀಟ್ ಆಗಿ ಆಗ್ಬೇಕಂದ್ರೆ ಕಂಪ್ಲೀಟ್ ಪ್ರಾಸೆಸ್ ಫುಡ್ ಕಡಿಮೆ ಮಾಡ್ಬೇಕು. ಕೆಲವ್ರಿಗೆ ಆಗಲ್ಲ ಪಾಪ, ಆ ಟೇಸ್ಟ್ ಬಡ್ಸ್ ತಡ್ಸ್ಕೊಳಕ್ ಆಗಲ್ಲ. ಆತರ ಇದ್ದವ್ರಿಗೆ ಒಂದು 20% ಒಂದು ಸ್ಮಾಲ್ ಕಪ್ ತಗೊಳ್ಳಿ, ಏನಾಗಲ್ಲ. ಹೌದು ಸರ್, ಹೌದು. ಹ್ಮ್